ಒಂದು ಸಮಯ ನೋಡಿ. ನಾನು ಮೊದಲೇ ಹೇಳಿದೆ, ಚೂರಲ್ಮಲೆ ಬೆಟ್ಟ ಏನಿದೆ, ಅಲ್ಲೊಂದು ಬೆಟ್ಟ ಇದೆ. ಆ ಬೆಟ್ಟದಿಂದ ಆ ನದಿಗೆ ಈಗ ನಾವು ನೋಡಿದ್ದೀವಲ್ವ, ಬೆಟ್ಟದಿಂದ ನೀರು ಉತ್ಪತ್ತಿ ಆಗೋದು. ಅಂದರೆ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಭೂಮಿ ಅಡಿಯಲ್ಲಿ ಮಾತ್ರ ಅಲ್ಲ, ಸಣ್ಣ ಶಾಲೆಯಲ್ಲಿರುವಾಗ ಓದಿದ್ದೀವಿ, ಬೆಟ್ಟದಿಂದ ಝರಿ ನೀರು ಬರೋದು ಅಂತೇಳಿ. ನದಿ ಉತ್ಪತ್ತಿ ಆಗೋದು ಬೆಟ್ಟದಿಂದ. ಆ ಚೂರಲ್ಮಲೆ ಆ ನದಿ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ಬೆಟ್ಟದಿಂದ ಅಲ್ಲಿಗೆ ಅದಕ್ಕೆ ನೀರು ಬರಬೇಕು. ಈಗ ಗೋಮತಿಯಲ್ಲಿ ಹೆಂಗೆ ಬರುತ್ತೆ ಗಂಗೆ, ಅದೇ ಥರ ಆ ನೀರು ಬರುವಂಥ ಸಂದರ್ಭದಲ್ಲಿ ಏನಾಗಿದೆ, ಮಳೆ ಆಗಿದೆ. ಆ ನೀರು ಜೊತೆಗೆ ಬೆಟ್ಟ ಒಂದೇ ಸಲಕ್ಕೆ ಕುಸಿದಿದೆ. ಆ ಬೆಟ್ಟ ಹೆಂಗೆ ಕುಸಿದೆ ಅಂದರೆ ನೋಡಿ, ಈ ಥರ ಖಾಲಿ ಮಣ್ಣಲ್ಲ, ಅದು ಖಾಲಿ ಮಣ್ಣಲ್ಲ, ಅದರ ಬಂಡೆ, ದೊಡ್ಡ ದೊಡ್ಡ ಬಂಡೆಗಳು ಎಲ್ಲವೂ ಇದೆ. ಹೋಗ್ತಾ ಇರಬೇಕು ಅಂತಂದರೆ ಆ ರೂಟ್ ನೋಡಿ, ಯೂಟರ್ನ್ ತಗೊಂಡಿದೆ ನೋಡಿ. ನೀರು ಎಲ್ಲಿಗೆ ಹೋಗಬೇಕು ಗೊತ್ತಾಗಿಲ್ಲ, ಅದಕ್ಕೆ ಯೂಟರ್ನ್ ತಗೊಂಡಿದೆ. ಇಡೀ ಊರೇ ಹೋಗಿದೆ. 4 ಊರು ಕಂಪ್ಲೀಟ್ ಜಲಾವೃತಗೊಂಡಿದೆ. ಆಮೇಲೆ 4 ಊರಿನವರು ನೋಡಿ ಎಲ್ಲ ಸೈಡಲ್ಲೆಲ್ಲ ಕಾಣ್ತಾ ಇದ್ದಾರೆ. ಹೆಂಗಿತ್ತು ಹೆಂಗೆಂಗೋ ಆಗೋಗಿದೆ. ಆ ದೃಶ್ಯಾವಳಿ ಕೂಡ ತೋರಿಸ್ತೀನಿ. ಇದರ ಜೊತೆಗೆ ನಾನು ಹೇಳಿದೆ, ನಮ್ಮ ಸೈನಿಕರು ತಾತ್ಕಾಲಿಕವಾದಂಥ ಒಂದು ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಆ ಸೇತುವೆ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ನೋಡಿ. ತಾತ್ಕಾಲಿಕ ಸೇತುವೆ, ಹಗ್ಗ ಕೈಯಲ್ಲಿ ಇಟ್ಕೊಂಡು ಸೇತುವೆ ನಿರ್ಮಾಣ ಮಾಡಿ ಪಟಾಪಟ್ ಮಾಡ್ತಾರೆ ಅವರು. ನಮ್ಮ ರಿಪೋರ್ಟರ್ ನಾಗೇಂದ್ರ ಬಾಬು ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಆ ಸೇತುವೆ ಹೇಗಿದೆ ಅಂತೇಳಿ ನಡೆದಾಡಿದ್ದಾರೆ ಅದರಲ್ಲಿ. ಯಾಕಂದರೆ ಸೇತುವೆ ಮಾಡೋದು ಈಸಿ. ಸೇತುವೆ ಅಲ್ಲಿ ಒಬ್ಬೊಬ್ಬ 50-60 kg ಇದ್ದಾನೆ. ಒಂದು ಲಿಫ್ಟಲ್ಲಿ 4 ಜನ ಆದಾಗ ಲಿಫ್ಟ್ ಬ್ಲಾಕ್ ಆಗುತ್ತೆ, ಹೌದಾ? ಇದರ ಮೇಲೆ ಜನ ಹೋಗಬೇಕು, 10-20 ಜನ ಹೋಗಬೇಕು. ಎಷ್ಟು ಭಾರ ತಡಿಬೇಕು, ಬನ್ನಿ ಅದರ ಬಗ್ಗೆ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡ್ಕೊಂಬರೋಣ. ಕೇರಳದ ವಯನಾಡಿನ ಚೋರುಮಲ, ಮುಂಡಕೈ ಹಾಗೂ ಮಾಪಾಡಿ ಜಾಗದಲ್ಲಿ ಗುಡ್ಡ ಕುಸಿತ ಆದ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ರಕ್ಷಣಾ ಕಾರ್ಯಾಚರಣೆ ಜೊತೆಗೆ ಶೋಧ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಈಗ ನಾವೇನಿದ್ದೀವಿ, ಈ ಒಂದು ನದಿಯ ನೀರೇನು ಹರಿತಾ ಇದೆ, ಈ ನದಿಯ ನೀರಿನ ಆ ಭಾಗದಲ್ಲಿರುವಂಥದ್ದು ಚೋರ್ಮಲದ ನಾವೀಗ ನಿಂತಿರುವಂಥದ್ದು ಮಂಡಕೈಗೆ ಹೋಗುವಂಥ ಒಂದು ಸಂಪರ್ಕ ನೋಡಿ. ಇಲ್ಲಿ ನನ್ನ ಹಿಂಬದಿಯಲ್ಲಿ ಆರ್ಮಿಯವರು ಒಂದು ಟೆಂಪ್ರವರಿ ಬ್ರಿಡ್ಜನ್ನು ಈಗ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಸೇತುವೆ ಮೂಲಕ ಎಲ್ಲರನ್ನು ಕೂಡ ಅಂದರೆ ರೆಸ್ಕ್ಯೂ ಟೀಮನ್ನು ಒಳಗಡೆ ಕಳಿಸಿಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ ನೋಡಿ. ಆರ್ಮಿಯವರು ಯಾವ ರೀತಿಯಾಗಿ ಹಗ್ಗವನ್ನು ಕೈಯಾರೆ ಅಂದರೆ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಆ ಒಬ್ಬೊಬ್ಬರನ್ನು ಕೂಡ ಒಂದು ಆ ಬದಿಯಿಂದ ಈ ಬದಿಗೆ ದಾಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನೋಡಿ. ಇಲ್ಲಿ ಮತ್ತೊಂದಷ್ಟು ಜನ ನಿಂತಿದ್ದಾರೆ. ಇವರೆಲ್ಲರೂ ಕೂಡ ಅಟ್ಟಮಲದಿಂದ ಬಂದಂಥವ್ರು. ಇವರೆಲ್ಲರೂ ಕೂಡ ಮೂಲತಃ ಅಸ್ಸಾಂನಿಂದ ಇಲ್ಲಿಗೆ ಕೆಲಸ ಆರಿಸಿ ಬಂದಿದ್ದಂಥವ್ರು. ನಿನ್ನೆ ಆದ ಘಟನೆಯಿಂದಾಗಿ ಅವರ ಮನೆಗಳನ್ನು ಕೂಡ ಕಳೆದುಕೊಂಡು ಈಗ ಚಿಕ್ಕ ಮಕ್ಕಳು ಕೂಡ ಇಲ್ಲಿ ಬಂದು ನಿಂತಿದ್ದಾರೆ. ಇವರನ್ನು ಈಗ ಆ ಬದಿಗೆ ದಾಟಿಸುವಂಥ ಕೆಲಸವನ್ನು ಆರ್ಮಿಯವರು ಮಾಡ್ತಾರೆ. ಇಲ್ಲಿಂದ ನೇರವಾಗಿ ಚೋರ್ಮಲಾಗೆ ಕರೆದುಕೊಂಡು ಹೋಗಿ ಆ ಚೋರ್ಮಲಾಯಿಂದ ಅವ್ರಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕಳಿಸ್ಕೊಡೋದಕ್ಕೆ ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮಾ आप कहाँ से हो? आसाम से है। अभी कहाँ जा रहे हो आप? मालूम नहीं कहाँ जाएगा। अभी क्या करेगा आप लोग? अब आपका घर भी गुजर गया उधर अट्टामाला से? अट्टामाला है, रूम है। वो डर लगता है, इसलिए पूरा आदमी बोले इधर से भागो। आया अट्टामाला से भाग के आ गए हम लोग। आपका कपड़ा पूरा सोर के आया। उधर ही है? उधर ही है। कितना साल हो गया इधर आके? 3 साल। अभी बच्चा लोग, आपका पूरा फैमिली? पूरा फैमिली। क्या हुआ कल क्या होगा मालूम नहीं हो। ये 1:30 बजे 2 बजे से ये घटना हो गया। हम सुबह आया, देख करके सुबह देखा है पूरा मरा लाश। वो एम्बुलेंस आया, एम्बुलेंस से ले गया पूरा। कितना लोगों को लेके गया? कितना लोग ले गया भाई मालूम नहीं हमको। ನೋಡಿ ಪಾಪ ಅವರು ಕಣ್ಣೀರು ಹಾಕ್ತಿದ್ದಾರೆ. ನಮ್ಗೆ ಈಗ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ದಿಕ್ಕು ತೋರಿಸ್ತಾ ಇಲ್ಲ. ಅಟ್ಟಮಾಲದಲ್ಲಿ ಇದ್ವಿ, ಕುಟುಂಬ ಸಮೇತರಾಗಿ 3 ವರ್ಷದ ಹಿಂದೆ ಅಸ್ಸಾಂನಿಂದ ಬಂದು ಇಲ್ಲಿ ಬದುಕನ್ನು ಕಟ್ಕೊಂಡಿದ್ವಿ. ಅಲ್ಲಿ ತಕ್ಷಣ ನಾವು ಏನು ರೂಮನ್ನು ಮಾಡ್ಕೊಂಡಿದ್ವಿ, ಆ ರೂಮ್ ಹತ್ರ ಬಂದಂಥ ಪೊಲೀಸರು ನಮಗೆ ತಕ್ಷಣ ಹೋಗಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಅಲ್ಲಿಂದ ನಮ್ಮನ್ನು ಕಳುಹಿಸಿಕೊಡುವಂಥ ಕೆಲಸವನ್ನು ಮಾಡಿದ್ರು ಅಂತ ತಿಳಿಸಿದ್ದಾರೆ. ನೋಡಿ, ಒಂದು ಕಡೆ ಇಲ್ಲಿಂದ ಆ ಜಾಗದಲ್ಲಿ ಒಂದು ರೋಪ್ವೇಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ರೋಪ್ವೇ ಮೂಲಕ ಅಂದರೆ ಮುಂಡಕೈಯಿಂದ ಯಾರೆಲ್ಲ ಗಾಯಗಳಿದ್ದಾರೆ ಅವರನ್ನ ಕರೆದುಕೊಂಡು ಬಂದು ಆ ರೋಪೆ ಮೂಲಕ ಸ್ಟ್ರೆಚರ್ನಲ್ಲಿ ಆ ಕಡೆಗೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಈಗ ನಾವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಆ ಸ್ಟ್ರಕ್ಚರ್ ಮತ್ತು ಒಂದು ಆ ತಾತ್ಕಾಲಿಕವಾದಂಥ ಬ್ರಿಡ್ಜನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈ ಭಾಗದಲ್ಲಿ ನೋಡ್ಬೋದು ಸ್ಟ್ರಕ್ಚರ್ಗಳನ್ನು ಯಾವ ರೀತಿಯಾಗಿ ಮುಂಡಕೈಗೆ ತೆಗೆದುಕೊಂಡು ಹೋಗ್ತಿದ್ದಾರೆ, ಆ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಪ್ರತಿಯೊಬ್ಬರು ಆರ್ಮಿಯವರು ಇಲ್ಲಿ ಆಗಮಿಸ್ತಿದ್ದಾರೆ. ಎರಡೂ ಭಾಗದಲ್ಲೂ ಕೂಡ ಆರ್ಮಿಯವರು ನಿಂತು ಆ ಒಂದು ಹಗ್ಗವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಯಾವುದೇ ರೀತಿಯಾದಂಥ ತೊಂದರೆ
ಆಗದಂತೆ ಅವರು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿ ಅವರೆಲ್ಲರೂ ಕೂಡ ನೀರಲ್ಲಿ ನಿಂತಿದ್ದಾರೆ. ತಮ್ಮ ಜೀವದ ಹಂಗನ್ನು ತೊರೆದು ಇಲ್ಲಿ ರೆಸ್ಕ್ಯೂ ಆಪರೇಷನ್ಗೆ ಹೋಗ್ತಿರೋರನ್ನ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಒಂದು ಸ್ಟ್ರಕ್ಚರನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಯಾರೋ ಒಂದು ಕ್ಯಾಶುಯಾಲಿಟಿ ಆಗಿರಬೇಕು, ಅವರನ್ನು ಕರೆದುಕೊಂಡು ಬರೋದಕ್ಕೆ ಈ ರೀತಿಯಾಗಿ ಸ್ಟ್ರಕ್ಚರ್ಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡ ಟೀಮ್ ಕೂಡ ಮಂಡಕೈಗೆ ಹೋಗುತ್ತೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನೈಜ ವರದಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಹಲವು ಸಾವು ನೋವಿಗೆ ಕಾರಣವಾಗಿದೆ ಈ ಭೂಕುಸಿತ. ಸೊ ಹಾಗಾಗಿ ಸಾಕಷ್ಟು ತೊಂದರೆ. ಗುಡ್ಡದ ಅವಶೇಷಗಳಡಿ ಮೃತದೇಹಗಳು ಪತ್ತೆಯಾಗ್ತಾನೇ ಇದೆ. ಕಾರ್ಯಾಚರಣೆ ವೇಳೆ ಹಲವು ಮೃತದೇಹಗಳು ಪತ್ತೆಯಾಗಿದೆ. ಶ್ವಾನದಳವನ್ನು ಕರ್ಕೊಂಡೋಗಿದ್ದಾರೆ. ಯಾಕೆಂದರೆ ಸ್ಮೆಲ್ಲಿಂದಾಗಿ ಹಿಡಿಯುತ್ತೆ. ಮಣ್ಣಿನ ಒಳಗಿದ್ದರೂ ಕೂಡ ಆ ಶ್ವಾನಗಳಿಗೆ, ನಾಯಿಗಳಿಗೆ ಆ ಒಂದು ವಿಶೇಷವಾದಂತಹ ತಾಕತ್ತನ್ನು ಭಗವಂತ ಕೊಟ್ಟಿದ್ದಾರೆ, ಗೊತ್ತಿದೆ ನಮಗೆ. ಸೊ ಹಾಗಾಗಿ ಭೂಕುಸಿತದಲ್ಲಿ ಕೊಚ್ಚಿ ಹೋದ ಜನರ ವಯನಾಡಲ್ಲಿ ಸಂಭವಿಸಿದಂತಹ ಗುಡ್ಡ ಕುಸಿತ ಹಲವು ಸಾವು ನೋವುಗಳಿಗೆ ಕಾರಣ ಆಗಿದೆ. ಇವತ್ತಿಗೆ 2ನೇ ದಿನ. ಈಗಲೂ ಕೂಡ ಗುಡ್ಡದ ಅವಶೇಷಗಳ ಅಡಿಯಲ್ಲಿ ಮೃತದೇಹಗಳು ಪತ್ತೆ ಆಗ್ತಾ ಇದೆ. ಈಗಲೂ ಕೂಡ ನಾವಿಲ್ಲಿ ಗಮನಿಸ್ಬೋದು, ಒಂದು ಮೃತದೇಹವನ್ನು ಇರಿಸಿಕೊಳ್ಳಲಾಗಿದೆ. NDRF ಟೀಮ್ ಹಾಗೆ ಕೇರಳದ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸ್ ಟೀಮ್ ಈಗ ಸ್ಟ್ರೆಚರ್ನ ಮೂಲಕ ಆ ಒಂದು ಮೃತದೇಹವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ. ಸಾಕಷ್ಟು ಜನ ಇವತ್ತು ತಮ್ಮ ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಮನೆಗಳನ್ನು ಕಳೆದುಕೊಂಡಿರೋರು ಅಲ್ಲಿ ಕಣ್ಣೀರನ್ನು ಹಾಕ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಹಲವರನ್ನು ರಕ್ಷಣೆ ಮಾಡಿ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಕರೆದುಕೊಂಡು ಹೋಗುವಂಥ ಕೆಲಸಗಳು ಒಂದು ಕಡೆ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ಮೃತದೇಹಗಳನ್ನು ಶಿಫ್ಟ್ ಮಾಡುವಂಥ ಕಾರ್ಯವೂ ಕೂಡ ಆಗ್ತಾ ಇದೆ. ಶಾಲೆ ಇತ್ತು, ಶಾಲೆಯು ಕೂಡ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗಲೂ ಕೂಡ ಆ ಒಂದು ನೀರಿನ ಫೋರ್ಸ್ ಏನಿದೆ, ಈಗಲೂ ಕೂಡ ಫೋರ್ಸ್ ಅದೇ ರೀತಿಯಾಗಿದೆ, ಎಲ್ಲೂ ಕೂಡ ಕಡಿಮೆ ಆಗಿಲ್ಲ. ಇದೇ ಜಾಗದಲ್ಲಿ ಗುಡ್ಡ ಕುಸಿತ ಆಗಿ ಹೋಗಿ ಇಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಎಲ್ಲ ಮನೆಗಳು ಕೂಡ ಸರ್ವನಾಶಗೊಂಡಿದೆ. ಸುಮಾರು 150 ಹತ್ತಿರ ಸಾವುಗಳು ಸಂಭವಿಸಿದರೆ ಲೆಕ್ಕಕ್ಕಿಲ್ಲದಷ್ಟು ಮಂದಿ ಇವತ್ತು ನಿರಾಶ್ರಿತರಾಗಿದ್ದಾರೆ. ತಮ್ಮವರನ್ನು ಕಳೆದುಕೊಂಡು, ತಮ್ಮ ನೆಲೆಯನ್ನು ಕಳೆದುಕೊಂಡು, ಸೂರಿಲ್ಲದೆ ಇವತ್ತು ಎಲ್ಲಿ ಸೂರು ಸಿಗುತ್ತೆ ಎನ್ನುವ ಹುಡುಕಾಟದಲ್ಲಿದ್ದಾರೆ. ಕೇರಳದಿಂದ ಕ್ಯಾಮ್ರಾ ಹೇಳಿದೆ, ಚೂರಲ್ಮಲೆ ಬೆಟ್ಟ ಏನಿದೆ, ಅಲ್ಲೊಂದು ಬೆಟ್ಟ ಇದೆ. ಆ ಬೆಟ್ಟದಿಂದ ಆ ನದಿಗೆ, ಈಗ ನಾವು ನೋಡಿದ್ದೀವಲ್ವ, ಬೆಟ್ಟದಿಂದ ನೀರು ಉತ್ಪತ್ತಿ ಆಗೋದು. ಅಂದರೆ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಭೂಮಿ ಅಡಿಯಲ್ಲಿ ಮಾತ್ರ ಅಲ್ಲ, ಸಣ್ಣ ಶಾಲೆಯಲ್ಲಿರುವಾಗ ಓದಿದ್ದೀವಿ, ಬೆಟ್ಟದಿಂದ ಝರಿ ನೀರು ಬರೋದು ಅಂತೇಳಿ. ನದಿ ಉತ್ಪತ್ತಿ ಆಗೋದು ಬೆಟ್ಟದಿಂದ. ಆ ಚೂರಳ ಮೇಲೆ ಆ ನದಿ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ಬೆಟ್ಟದಿಂದ ಅಲ್ಲಿಗೆ ಅದಕ್ಕೆ ನೀರು ಬರಬೇಕು. ಈಗ ಗೋಮತಿಯಲ್ಲಿ ಹೆಂಗೆ ಬರುತ್ತೆ ಗಂಗೆ, ಅದೇ ಥರ ಆ ನೀರು ಬರುವಂಥ ಸಂದರ್ಭದಲ್ಲಿ ಏನಾಗಿದೆ, ಮಳೆ ಆಗಿದೆ. ಆ ನೀರು ಜೊತೆಗೆ ಬೆಟ್ಟ ಒಂದೇ ಸಲಕ್ಕೆ ಕುಸಿದಿದೆ. ಆ ಬೆಟ್ಟ ಹೆಂಗೆ ಕುಸಿದೆ ಅಂದರೆ ಖಾಲಿ ನೋಡಿ, ಈ ಥರ ಖಾಲಿ ಮಣ್ಣಲ್ಲ, ಅದು ಖಾಲಿ ಮಣ್ಣಲ್ಲ, ಅದರಲ್ಲಿ ಬಂಡೆ, ದೊಡ್ಡ ದೊಡ್ಡ ಬಂಡೆಗಳು ಎಲ್ಲ ಇದೆ. ಹೋಗ್ತಾ ಇರಬೇಕು ಅಂತಂದರೆ ಆ ರೂಟ್ ನೋಡಿ, ಯೂಟರ್ನ್ ತಗೊಂಡಿದೆ ನೋಡಿ. ನೀರು ಎಲ್ಲಿಗೆ ಹೋಗಬೇಕು ಗೊತ್ತಾಗಿಲ್ಲ, ಅದಕ್ಕೆ ಯೂಟರ್ನ್ ತಗೊಂಡಿದೆ. ಇಡೀ ಊರೇ ಹೋಗಿದೆ. 4 ಊರು ಕಂಪ್ಲೀಟ್ ಜಲಾವೃತಗೊಂಡಿದೆ. ಆಮೇಲೆ 4 ಊರಿನವ್ರು ನೋಡಿ ಎಲ್ಲ ಸೈಡಲ್ಲೆಲ್ಲ ಕಾಣ್ತಾ ಇದ್ದಾರೆ. ಹೆಂಗಿತ್ತು, ಹೆಂಗೆಂಗೋ ಆಗೋಗಿದೆ. ಆ ದೃಶ್ಯಾವಳಿ ಕೂಡ ತೋರಿಸ್ತೀನಿ. ಇದರ ಜೊತೆಗೆ ನಾನು ಹೇಳಿದೆ, ನಮ್ಮ ಸೈನಿಕರು ತಾತ್ಕಾಲಿಕವಾದಂಥ ಒಂದು ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಆ ಸೇತುವೆ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿ, ತಾತ್ಕಾಲಿಕ ಸೇತುವೆ, ಹಗ್ಗ ಕೈಯಲ್ಲಿ ಇಟ್ಕೊಂಡು ಸೇತುವೆ ನಿರ್ಮಾಣ ಮಾಡಿ ಪಟಾಪಟ್ ಮಾಡ್ತಾರೆ ಅವರು. ನಮ್ಮ ರಿಪೋರ್ಟರ್ ನಾಗೇಂದ್ರ ಬಾಬು ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಆ ಸೇತುವೆ ಹೇಗಿದೆ ಅಂತೇಳಿ ನಡೆದಾಡಿದ್ದಾರೆ ಅದರಲ್ಲಿ. ಯಾಕಂದರೆ ಸೇತುವೆ ಮಾಡೋದು ಈಸಿ. ಸೇತುವೆ ಅಲ್ಲಿ ಒಬ್ಬೊಬ್ಬ 50-60 kg ಇದ್ದಾನೆ. ಒಂದು ಲಿಫ್ಟಲ್ಲಿ 4 ಜನ ಆದಾಗ ಲಿಫ್ಟ್ ಬ್ಲಾಕ್ ಆಗುತ್ತೆ, ಹೌದಾ? ಇದರ ಮೇಲೆ ಜನ ಹೋಗಬೇಕು, 10-20 ಜನ ಹೋಗಬೇಕು. ಎಷ್ಟು ಭಾರ ತಡಿಬೇಕು, ಬನ್ನಿ ಅದರ ಬಗ್ಗೆ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡ್ಕೊಂಬರೋಣ. ಕೇರಳದ ವಯನಾಡಿನ ಚೋರುಮಲ, ಮುಂಡಕೈ ಹಾಗೂ ಮಾಪಾಡಿ ಜಾಗದಲ್ಲಿ ಗುಡ್ಡ ಕುಸಿತ ಆದ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ರಕ್ಷಣಾ ಕಾರ್ಯಾಚರಣೆ ಜೊತೆಗೆ ಶೋಧ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಈಗ ನಾವೇನಿದ್ದೀವಿ, ಈ ಒಂದು ನದಿಯ ನೀರೇನು ಹರಿತಾ ಇದೆ, ಈ ನದಿಯ ನೀರಿನ ಆ ಭಾಗದಲ್ಲಿರುವಂಥದ್ದು ಚೋರ್ಮಲದ ನಾವೀಗ ನಿಂತಿರುವಂಥದ್ದು ಮಂಡಕೈಗೆ ಹೋಗುವಂಥ ಒಂದು ಸಂಪರ್ಕ. ನೋಡಿ, ಇಲ್ಲಿ ನನ್ನ ಹಿಂಬದಿಯಲ್ಲಿ ಆರ್ಮಿಯವರು ಒಂದು ಟೆಂಪ್ರವರಿ ಬ್ರಿಡ್ಜನ್ನು ಈಗ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಸೇತುವೆ ಮೂಲಕ ಎಲ್ಲರನ್ನು ಕೂಡ, ಅಂದರೆ ರೆಸ್ಕ್ಯೂ ಟೀಮನ್ನು ಒಳಗಡೆ ಕಳಿಸಿಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ನೋಡಿ, ಆರ್ಮಿಯವರು ಯಾವ ರೀತಿಯಾಗಿ ಹಗ್ಗವನ್ನು ಕೈಯಾರೆ, ಅಂದರೆ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಆ ಒಬ್ಬೊಬ್ಬರನ್ನು ಕೂಡ ಒಂದು ಆ ಬದಿಯಿಂದ ಈ ಬದಿಗೆ ದಾಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ನೋಡಿ, ಇಲ್ಲಿ ಮತ್ತೊಂದಷ್ಟು ಜನ ನಿಂತಿದ್ದಾರೆ. ಇವರೆಲ್ಲರೂ ಕೂಡ
ಅಟಮಾಲಾದಿಂದ ಬಂದಂಥವ್ರು. ಇವರೆಲ್ಲರೂ ಕೂಡ ಮೂಲತಃ ಅಸ್ಸಾಂನವರು. ಅಸ್ಸಾಂನಿಂದ ಇಲ್ಲಿಗೆ ಕೆಲಸ ಆರಿಸಿ ಬಂದಿದ್ದಂಥವ್ರು. ನಿನ್ನೆ ಆದ ಘಟನೆಯಿಂದಾಗಿ ಅವರ ಮನೆಗಳನ್ನು ಕೂಡ ಕಳೆದುಕೊಂಡು ಈಗ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇಲ್ಲಿ ಬಂದು ನಿಂತಿದ್ದಾರೆ. ಇವರನ್ನು ಈಗ ಆ ಬದಿಗೆ ದಾಟಿಸುವಂಥ ಕೆಲಸವನ್ನು ಆರ್ಮಿಯವರು ಮಾಡ್ತಾರೆ. ಇಲ್ಲಿಂದ ನೇರವಾಗಿ ಚೋರ್ಮಲಾಗೆ ಕರೆದುಕೊಂಡು ಹೋಗಿ ಆ ಚೋರ್ಮಲಾಯಿಂದ ಅವ್ರಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕಳಿಸ್ಕೊಡೋದಕ್ಕೆ ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮಾ आप कहाँ से हो? आसाम से है। अभी कहाँ जा रहे हो आप? मालूम नहीं कहाँ जाएगा। अभी क्या करेगा आप लोग? अब आपका घर भी गुजर गया उधर अट्टामाला से? अट्टामाला है, रूम है। वो डर लगता है इसलिए पूरा आदमी बोले इधर से भागो। आया अट्टामाला से भाग के आ गए हम लोग. आपका कपड़ा कपड़ा सपड़ा पूरा सोर के आया। उधर ही है? उधर ही है। कितना साल हो गया इधर आके? 3 साल। अभी बच्चा लोग आपका पूरा फैमिली? पूरा फैमिली। क्या हुआ कल? काल क्या होगा मालूम नहीं। हो ये 1:30 बजे 2 बजे से ये घटना हो गया। हम सुबह आया देख करके सुबह देखा है पूरा मरा लाश। वो एम्बुलेंस आया, एम्बुलेंस से ले गया पूरा। कितना लोगों को लेके गया? कितना लोग ले गया भाई मालूम नहीं हमको। ನೋಡಿ ಪಾಪ ಅವರು ಕಣ್ಣೀರು ಹಾಕ್ತಿದ್ದಾರೆ. ನಮ್ಗೆ ಈಗ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ದಿಕ್ಕು ತೋಚ್ತಾ ಇಲ್ಲ. ಅಟಮಾಲದಲ್ಲಿದ್ವಿ, ಕುಟುಂಬ ಸಮೇತರಾಗಿ 3 ವರ್ಷದ ಹಿಂದೆ ಅಸ್ಸಾಂನಿಂದ ಬಂದು ಇಲ್ಲಿ ಬದುಕನ್ನು ಕಟ್ಕೊಂಡಿದ್ವಿ. ಅಲ್ಲಿ ತಕ್ಷಣ ನಾವು ಏನು ರೂಮನ್ನು ಮಾಡ್ಕೊಂಡಿದ್ವಿ, ಆ ರೂಮ್ ಹತ್ರ ಬಂದಂಥ ಪೊಲೀಸರು ನಮಗೆ ತಕ್ಷಣ ಹೋಗಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಅಲ್ಲಿಂದ ನಮ್ಮನ್ನು ಕಳುಹಿಸಿಕೊಡುವಂಥ ಕೆಲಸವನ್ನು ಮಾಡಿದ್ರು ಅಂತ ತಿಳಿಸಿದ್ದಾರೆ. ನೋಡಿ, ಒಂದು ಕಡೆ ಇಲ್ಲಿಂದ ಆ ಜಾಗದಲ್ಲಿ ಒಂದು ರೋಪ್ವೇಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ರೋಪ್ವೇ ಮೂಲಕ ಅಂದರೆ ಮುಂಡಕೈಯಿಂದ ಯಾರೆಲ್ಲ ಗಾಯಗಳಿದ್ದಾರೆ ಅವರನ್ನ ಕರೆದುಕೊಂಡು ಬಂದು ಆ ರೋಪ್ವೇ ಮೂಲಕ ಸ್ಟ್ರೆಚರ್ನಲ್ಲಿ ಆ ಕಡೆಗೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಈಗ ನಾವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಆ ಸ್ಟ್ರಕ್ಚರ್ ಮತ್ತು ಒಂದು ಆ ತಾತ್ಕಾಲಿಕವಾದಂಥ ಬ್ರಿಡ್ಜನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈ ಭಾಗದಲ್ಲಿ ನೋಡ್ಬೋದು ಸ್ಟ್ರಕ್ಚರ್ಗಳನ್ನು ಯಾವ ರೀತಿಯಾಗಿ ಮುಂಡಕೈಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಆ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಪ್ರತಿಯೊಬ್ಬರು ಆರ್ಮಿಯವರು ಇಲ್ಲಿ ಆಗಮಿಸ್ತಿದ್ದಾರೆ. ಎರಡೂ ಭಾಗದಲ್ಲೂ ಕೂಡ ಆರ್ಮಿಯವರು ನಿಂತು ಆ ಒಂದು ಹಗ್ಗವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಅವರು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿ, ಅವರೆಲ್ಲರೂ ಕೂಡ ನೀರಲ್ಲಿ ನಿಂತಿದ್ದಾರೆ. ತಮ್ಮ ಜೀವದ ಹಂಗನ್ನು ತೊರೆದು ಇಲ್ಲಿ ರೆಸ್ಕ್ಯೂ ಆಪರೇಷನ್ಗೆ ಹೋಗ್ತಿರೋರನ್ನ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಒಂದು ಸ್ಟ್ರಕ್ಚರನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಯಾರೋ ಒಂದು ಕ್ಯಾಶುಯಾಲಿಟಿ ಆಗಿರಬೇಕು, ಅವರನ್ನು ಕರೆದುಕೊಂಡು ಬರೋದಕ್ಕೆ ಈ ರೀತಿಯಾಗಿ ಸ್ಟ್ರಕ್ಚರ್ಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡ ಟೀಮ್ ಕೂಡ ಮಂಡಕೈಗೆ ಹೋಗುತ್ತೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನೈಜ ವರದಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಹಲವು ಸಾವು ನೋವಿಗೆ ಕಾರಣವಾಗಿದೆ ಈ ಭೂಕುಸಿತ. ಸೊ ಹಾಗಾಗಿ ಸಾಕಷ್ಟು ತೊಂದರೆ. ಗುಡ್ಡದ ಅವಶೇಷಗಳಡಿ ಮೃತದೇಹಗಳು ಪತ್ತೆಯಾಗ್ತಾನೇ ಇದೆ. ಕಾರ್ಯಾಚರಣೆ ವೇಳೆ ಹಲವು ಮೃತದೇಹಗಳು ಪತ್ತೆಯಾಗಿದೆ. ಶ್ವಾನದಳವನ್ನು ಕರ್ಕೊಂಡೋಗಿದ್ದಾರೆ. ಯಾಕೆಂದರೆ ಸ್ಮೆಲ್ಲಿಂದಾಗಿ ಹಿಡಿಯುತ್ತೆ. ಮಣ್ಣಿನ ಒಳಗಿದ್ದರೂ ಕೂಡ ಆ ಶ್ವಾನಗಳಿಗೆ, ನಾಯಿಗಳಿಗೆ ಆ ಒಂದು ವಿಶೇಷವಾದಂತಹ ತಾಕತ್ತನ್ನು ಭಗವಂತ ಕೊಟ್ಟಿದ್ದಾರೆ, ಗೊತ್ತಿದೆ ನಮಗೆ. ಸೊ ಹಾಗಾಗಿ ಭೂಕುಸಿತದಲ್ಲಿ ಕೊಚ್ಚಿ ಹೋದ ಜನರ ವಯನಾಡಲ್ಲಿ ಸಂಭವಿಸಿದಂತಹ ಗುಡ್ಡ ಕುಸಿತ ಹಲವು ಸಾವು ನೋವುಗಳಿಗೆ ಕಾರಣ ಆಗಿದೆ. ಇವತ್ತಿಗೆ 2ನೇ ದಿನ. ಈಗಲೂ ಕೂಡ ಗುಡ್ಡದ ಅವಶೇಷಗಳ ಅಡಿಯಲ್ಲಿ ಮೃತದೇಹಗಳು ಪತ್ತೆ ಆಗ್ತಾ ಇದೆ. ಈಗಲೂ ಕೂಡ ನಾವಿಲ್ಲಿ ಗಮನಿಸ್ಬೋದು, ಒಂದು ಮೃತದೇಹವನ್ನು ಇರಿಸಿಕೊಳ್ಳಲಾಗಿದೆ. NDRF ಟೀಮ್ ಹಾಗೆ ಕೇರಳದ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸ್ ಟೀಮ್ ಈಗ ಸ್ಟ್ರೆಚರ್ನ ಮೂಲಕ ಆ ಒಂದು ಮೃತದೇಹವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ. ಸಾಕಷ್ಟು ಜನ ಇವತ್ತು ತಮ್ಮ ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಮನೆಗಳನ್ನು ಕಳೆದುಕೊಂಡಿರೋರು ಅಲ್ಲಿ ಕಣ್ಣೀರನ್ನು ಹಾಕ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಹಲವರನ್ನು ರಕ್ಷಣೆ ಮಾಡಿ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಕರೆದುಕೊಂಡು ಹೋಗುವಂಥ ಕೆಲಸಗಳು ಒಂದು ಕಡೆ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ಮೃತದೇಹಗಳನ್ನು ಶಿಫ್ಟ್ ಮಾಡುವಂಥ ಕಾರ್ಯವೂ ಕೂಡ ಆಗ್ತಾ ಇದೆ. ಶಾಲೆ ಇತ್ತು, ಶಾಲೆಯು ಕೂಡ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಈಗಲೂ ಕೂಡ ಆ ಒಂದು ನೀರಿನ ಫೋರ್ಸ್ ಏನಿದೆ, ಈಗಲೂ ಕೂಡ ಫೋರ್ಸ್ ಅದೇ ರೀತಿಯಾಗಿದೆ, ಎಲ್ಲೂ ಕೂಡ ಕಡಿಮೆ ಆಗಿಲ್ಲ. ಇದೇ ಜಾಗದಲ್ಲಿ ಗುಡ್ಡ ಕುಸಿತ ಆಗಿ ಹೋಗಿ ಇಲ್ಲಿ ಅಕ್ಕಪಕ್ಕದಲ್ಲಿದ್ದಂಥ ಎಲ್ಲ ಮನೆಗಳು ಕೂಡ ಸರ್ವನಾಶಗೊಂಡಿದೆ. ಸುಮಾರು 150 ಹತ್ತಿರ ಸಾವುಗಳು ಸಂಭವಿಸಿದರೆ ಲೆಕ್ಕಕ್ಕಿಲ್ಲದಷ್ಟು ಮಂದಿ ಇವತ್ತು ನಿರಾಶ್ರಿತರಾಗಿದ್ದಾರೆ. ತಮ್ಮವರನ್ನು ಕಳೆದುಕೊಂಡು, ತಮ್ಮ ನೆಲೆಯನ್ನು ಕಳೆದುಕೊಂಡು, ಸೂರಿಲ್ಲದೆ ಇವತ್ತು ಎಲ್ಲಿ ಸೂರು ಸಿಗುತ್ತೆ ಎನ್ನುವ ಹುಡುಕಾಟದಲ್ಲಿದ್ದಾರೆ. ಕೇರಳದಿಂದ ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು.